ಬರಬೇಕಾ? ಮತ್ತೆ ಒಂದಷ್ಟು ಜಾಗಗಳನ್ನ ಒಂಟಿಯಾಗಿ ಪ್ರಯಾಣಿಸಬೇಕು ಅಂತ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನಾವು ಚೆನ್ನಾಗಿರೋವಾಗ, ಕೈಕಾಲು ಗಟ್ಟಿಯಾಗಿರೋವಾಗ ಬೇರೆಯವ್ರಿಗೋಸ್ಕರನೇ ಬದುಕ್ತೀವಿ. ಮುಖ ಕೊಂಚ ನೀರು ಹಾಕೊಂಬರಗೋ. ಅಯ್ಯೋ ದೇವ್ರೆ, ಹಿಂಗಲ್ಲ ಹಾಕಬಾರ್ದು. ನೀರು ವೇಸ್ಟ್ ಮಾಡಬಾರ್ದು. ಹೋಗು, ಡ್ರಿಂಕಿಂಗ್ ವಾಟರ್ ಅಂತ ಬರ್ದಿಲ್ವಾ? ನೀರು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಮುಖಕ್ಕೆ ನೀರು ಹಾಕೋ. ಬಾ ಬಾ ಬಾ, ದೇವಸ್ಥಾನಕ್ಕೆ ಹೋಗೋಣ. ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಬಿಚ್ಚಾಲೆ ಪ್ಲೇಸಿಗೆ ಬಂದಿರೋದು. ನಡಿ, ಅಲ್ಲಿಗೆ ನಡಿ, ಊಟ ಅಲ್ಲಿ ಇರು. ಪ್ಲಾನಿಂಗ್ ಇಲ್ಲದೇನೆ ಮಂತ್ರಾಲಯ ಬಂದಿರೋದು. ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ. ನೆನ್ನೆ ಕೂಡ ಅಂದ್ಕೊಂಡಿಲ್ಲ ನಾನು. ಸದ್ಯ ಏನೋ ಗೊತ್ತಿಲ್ಲ, ದೇವ್ರು ಯಾವಾಗ ನಮ್ಮನ್ನು ಕರ್ಸ್ಕೊತಾರೆ ಅಂತ ಗೊತ್ತಿಲ್ಲ. ಬಂದ್ಬಿಟ್ಟಿದ್ದೀನಿ ಇವತ್ತು. ಪಾಪ ಇಬ್ರು ಬಂದ್ಬಿಟ್ಟಿದ್ದೀವಿ ಇವಾಗ. ಹೆಂಗಾಯ್ತಪ್ಪ? ಚೆನ್ನಾಗಾಯ್ತು. ಇನ್ನು ದೇವ್ರ ದರ್ಶನ ಮಾಡಿಲ್ಲ. ಒಳಗಡೆ ಬಿಡ್ತಾರೆ, ಇದು ಡೋರ್ ಕ್ಲೋಸ್ ಇದೆಯಲ್ಲ, ಒಳಗಡೆ ಬಿಡ್ತಾರೆ. ನಮಸ್ಕಾರ. ಬೆಳಗ್ಗೆನೇ ನಾನು ಇವತ್ತು ಮಂತ್ರಾಲಯದಲ್ಲಿದ್ದೀನಿ. ಸೊ ನಿನ್ನೆ ನೈಟ್ ಜರ್ನಿ. ಸೊ ಒಂದಿನ ಒಂದು ರೂಮು ಇದನ್ನು ಮಾಡ್ಕೊಂಡು ಇವತ್ತು ಬೆಳಗ್ಗೆನೇ ಸ್ನಾನ
ಗಿನೆಲ್ಲ ಮುಗಿಸಿ ಇವಾಗ ದರ್ಶನಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಯ್ಯೋ ಒಳಗಡೆ ಹೋಗೋದಕ್ಕೆ ಇಲ್ಲೊಂದು ಕ್ಯೂ ಆಗಿದೆ. ಈ ಕ್ಯೂ ಒಳಗಡೆ ನಾವು ಇವಾಗ ಹೋಗ್ಬೇಕು. ಪೂರ್ವಿ ಬಾ ಹೆಂಗ್ ಹೋಗೋದಂತ ಗೊತ್ತಿಲ್ಲ. ಇಲ್ಲ ಹೋಗ್ಬೇಕು. ಏನು ಎಂಟ್ರಿ ಕೊಟ್ಟಿದ್ದಾರೆ? ಇಲ್ಲ ಇವಾಗ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಇರು. ಸೆಲ್ಫಿ ಸ್ಟಿಕ್ ಹಾಕೊಂಡು ನೋಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ಕ್ಯೂ ವ್ಯವಸ್ಥೆ ಮಾಡಿದ್ದಾರೆ ಸೈಡಲ್ಲಿ. ಜನ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಮೊದಲೆಲ್ಲ ಇಲ್ಲಿ ಎಂಟ್ರಿ ಚೆನ್ನಾಗಿರ್ತಾ ಇತ್ತು, ಬಟ್ ಇವಾಗ ಸೈಡಿಂದ ಒಂದು ಕಂಬಿ ಇದನ್ನೆಲ್ಲ ಕಟ್ಬಿಟ್ಟು ಎಂಟ್ರಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಡೆ ಎಂಟ್ರಿ ಇಲ್ಲ ನಮಗೆ. ಅದಕ್ಕೋಸ್ಕರ ವೇಟಿಂಗು. ಈ ಡೋರು ಕ್ಲೋಸ್ ಇದೆ, ಅದಕ್ಕೋಸ್ಕರ. ಇಲ್ಲಿ ರ್ಯಾಂಪ್ ವ್ಯವಸ್ಥೆ ಕೂಡ ಇದೆ, ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಇಲ್ಲಿ ಒಂದು ಎಲ್ಲಿ ತಗೋಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ರ್ಯಾಂಪು ಸ್ವಲ್ಪ ಸ್ಲೋಪ್ ಇದೆ. ಹಾಗಾಗಿ ನನಗೆ ಭಯ ಆಗ್ತದಕ್ಕೆ ನಾನು ಎಲ್ಲಿ ತಗೊಂಡು ಮೇಲೆ ಬಂದಿದ್ದೀನಿ. ಇವಾಗ ಪ್ಲಾನಿಂಗ್ ಇಲ್ಲದೇ ಮಂತ್ರಾಲಯ ಬಂದಿರೋದು. ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ. ನೆನ್ನೆ ಕೂಡ ಅಂದ್ಕೊಂಡಿಲ್ಲ ನಾನು. ಸದ್ಯ ಏನೋ ಗೊತ್ತಿಲ್ಲ, ದೇವ್ರು ಯಾವಾಗ ನಮ್ಮನ್ನು ಕರ್ಸ್ಕೊತಾರೆ ಅಂತ ಗೊತ್ತಿಲ್ಲ. ಬಂದ್ಬಿಟ್ಟಿದ್ದೀನಿ ಇವತ್ತು. ನಮ್ಮ ಪಾಪ ಇಬ್ರು ಬಂದ್ಬಿಟ್ಟಿದ್ದೀವಿ ಇವಾಗ. ಹೆಂಗಾಯ್ತಪ್ಪ? ಚೆನ್ನಾಗಾಯ್ತಾ? ಇನ್ನು ದೇವ್ರ ದರ್ಶನ ಮಾಡಿಲ್ಲ. ಒಳಗಡೆ ಬಿಡ್ತಾರೆ, ಇದು ಡೋರ್ ಕ್ಲೋಸ್ ಇದೆಯಲ್ಲ, ಒಳಗಡೆ ಬಿಡ್ತಾರೆ. ನಮಗೆ ಸಪ್ರೇಟು ಸೈಟು ಅಲ್ಲಿ ಒಳಗಡೆ ತೆಗಿಬೇಕು. ನಮಗೆ ಸಪ್ರೇಟ್ ಇರೋದ್ರಿಂದ ಇಲ್ಲಿ ಜನಗಳು ಇದು ಮಾಡೋಕ್ಕಾಗಿಲ್ಲ. ರ್ಯಾಂಪು ಇರೋದ್ರಿಂದ ಈಸಿಯಾಗಿ ಬರ್ಬೋದು ನಾವು. ಇಲ್ಲಾಗಲೇ 5ನೇ ಸಾರಿ ದರ್ಶನ ಕಣಪ್ಪ ನಂದು. ನಿಂದು 2ನೇ ಸಾರಿ. ಬಂದಿದ್ದೀನಿ. ಇವತ್ತು ಶ್ರಾವಣ ಮಾಸದ ಮೊದಲ ದಶಮಿ, ಹಾಗಾಗಿ ಜನ ಜಾಸ್ತಿ ಇದ್ದಾರೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದಾರೆ. ಮೊದಲು ಬಂದ ಸ್ವಲ್ಪ ಪರವಾಗಿರಲಿಲ್ಲ, ಇವಾಗ ಜನ ಜಾಸ್ತಿ ಇದ್ದಾರೆ. ಫುಲ್ಲು ಗ್ರೌಂಡ್ ಎಲ್ಲ ಜನಗಳಿದ್ದಾರೆ. ಇವಾಗ ಒಳಗಡೆ ಎಂಟ್ರಿ ತಗೊಂಡು ನಾವು ದರ್ಶನ ತಗೋಬೇಕು. ಇವಾಗ ಕೊಡಿಲಿ ವಿಡಿಯೋ ಹೆಂಗ್ ಬಂದೈತೆ ನೋಡೋಣ. ಇಲ್ಲಿ ಕಾಯ್ದು ಡೋರ್ ಓಪನ್ ಮಾಡಲಿಲ್ಲ. ಒಳಗಡೆ ಏನೋ ಕಾಮಗಾರಿ ಪ್ರಗತಿಯಲ್ಲಿತ್ತು, ಅದಕ್ಕೋಸ್ಕರ ನಮ್ಮನ್ನು ಬಿಟ್ಟಿಲ್ಲ. ನಾವೇನು ಮಾಡಿದ್ವು, ಮತ್ತೆ ಈ ಕಡೆಯಿಂದ ಮೆಟ್ಲು ಕಡೆಯಿಂದ ಎಂಟ್ರಿ ತಗೊಂಡು ಅಲ್ಲಿ ಸ್ವಲ್ಪ ಇಲ್ಲೇ ಇದ್ದಾನೆ.
ವಿಡಿಯೋ ಮಾಡ್ತಾ ಇದ್ದ. ಇವಾಗ ದರ್ಶನ ಎಲ್ಲ ಮುಗೀತು. ಮತ್ತೆ ದೇವಸ್ಥಾನದಿಂದ ಆಚೆ ಹೋಗೋದಕ್ಕೆ ಟ್ರಯಲ್ ನೋಡ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕಾಮಗಾರಿ ಪ್ರಗತಿಯಲ್ಲಿದೆ, ಒಳಗಡೆ ಕೆಲಸಗಳು ನಡೀತಾ ಇದೆ. ನಮಗೆ ರ್ಯಾಂಪ್ ಮೂಲಕ ಬರೋಕ್ಕೆ ಬಿಡ್ಲಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ, ಡೋರ್ ಕ್ಲೋಸ್ ಮಾಡಿದ್ದಾರೆ. ಟ್ರೈನ್ ಒಳಗಡೆ ಇದೆ, ಅದಕ್ಕೋಸ್ಕರ. ಆಯ್ತಾ ದರ್ಶನ ಎಲ್ಲ ಆಯ್ತಾ? ಓಕೆ. ಯಾರು ಬಂದಿದ್ದೀರಾ? ಫ್ಯಾಮಿಲಿ ಬಂದಿದ್ದೀರಾ? ಏನ್ ಮಾಡೋದು, ನಮ್ಮ ಬರುತ್ತೆ ಕಲ ಜೀವನ. ಮಗ ಹೋಗಿ ಶರ್ಟ್ ಹಾಕ, ಇಲ್ಲಿ ಮಾತಾಡಿನಿ. ಜನ ಅಂದ್ರೆ ಜನ ಬರ್ತಾ ಇದಾರೆ. ಸೊ ಒಳಗಡೆ ಕ್ರೇನ್ದು ಕೆಲಸ ನಡೀತಾ ಇದೆ ಸ್ವಲ್ಪ. ಆಮೇಲೆ ಆ ಕಡೆ ಕೆಳಗಡೆ ಇಳಿಸ್ಕೊಂಡು ಹೋಗಿ ನಾನು ಒಳಗಡೆ ಬಂದಿದ್ದು. ಆಮೇಲೆ ರಶ್ ಇರೋದ್ರಿಂದ ನಮಗೂ ಎಂಟ್ರಿಗೆ ಒಳಗಡೆ ತಗೊಳ್ಳೋ ಕಷ್ಟ ಆಯಿತು. ಸೊ ಹೆಂಗೋ ಒಳ್ಳೇದ ದರ್ಶನ ಬೇಗ ಆಗ್ಬಿಟ್ಟು. ನಿಜವಾಗ್ಲೂ ರಾಯರ ದರ್ಶನ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಷ್ಟು ತೆರೆಗಳ ಮಧ್ಯೆ ನಮಗೆ ಸ್ಪೆಷಲ್ ಆಗಿ ದರ್ಶನ ಮಾಡಿಸ್ಬಿಟ್ರು. ಇಲ್ಲಿ ಬರೋದು ಏನು ಪ್ರಾಬ್ಲಮ್ ಅಂದ್ರೆ ಅದೇ ಈ ಒಳಗಡೆ ಕ್ರೇನ್ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಬರೋಕ್ಕೆ ಕಷ್ಟ ಆಯ್ತು ಅಷ್ಟೇ. ಬಿಟ್ರೆ ಇನ್ನೇನು ದರ್ಶನ ಮಾಡಿದ್ದೇನು ತೊಂದರೆ ಆಗಲಿಲ್ಲ, ಆರಾಮಾಗಿ ಬರ್ಬೋದು. ಮತ್ತೆ ಈ ಮಂತ್ 10th ಆರಾಧನೆ ಸ್ಟಾರ್ಟ್ ಆಗ್ತಿದೆ. ಸೊ ಅವಾಗ ಇನ್ನೂ ಜನ ಇರ್ತಾರೆ. ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಆಷಾಢದಲ್ಲಿ ಯಾವುದೇ ಪೂಜೆ ಅಷ್ಟು ಆಗ್ತಾ ಇರಲಿಲ್ಲ, ಹಂಗಾಗಿ ಜನ ಬರ್ತಾ ಇರಲಿಲ್ಲ. ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಸೊ ಈ ಸ್ಟಾರ್ಟಿಂಗ್ ಟೈಮಲ್ಲಿ ಜನ ಜಾಸ್ತಿನೂ ಬರ್ತಾ ಇದ್ದಾರೆ. ಮತ್ತೆ ದರ್ಶನ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಬೇಗ ಬೇಕಾಗ್ತಿತ್ತು, ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಬೇಗನೆ ದರ್ಶನ ಆಗ್ಬಿಡ್ತು. ನಮ್ಗೆ ಜನ ಜಾಸ್ತಿ ಇರೋದ್ರ ಮಧ್ಯದಲ್ಲಿ ಬೇಗ ದರ್ಶನ ಮಾಡ್ಕೊಂಡು ಇಲ್ಲಿ ಕೂತಿದ್ದೀವಿ. ಇವಾಗ ಒಂಥರ ನೆಮ್ಮದಿಯಾಗಿದೆ. ಇವಾಗ ಮನ್ಸಿಗೆ ತೃಪ್ತಿ ಆಯ್ತು. ದರ್ಶನ ಆಯ್ತಪ್ಪ, ಇನ್ನ ಹೊರಡೋದೇ ಅನ್ನೋ ತರ ಫೀಲ್ ಆಗ್ತಿದೆ. ಬೇರೆ ಕಡೆ ಎಲ್ಲರೂ ಒಂದೆರಡು ಪ್ಲೇಸ್ ನೋಡ್ಕೊಂಡು ಆಮೇಲೆ ಹೊರಡೋದು ಸಾಯಂಕಾಲ. ಏನಮ್ಮ ಕಾಲ ಇದೆ, ಸ್ವಲ್ಪ ಸೈಡ್ ಇದೆ.
ನಡಿ ಅಲ್ಲಿಗೆ ನಡಿ ಊಟ ಅಲ್ಲಿ ಇರು ತಿನ್ನರ ಮಾತಾಡ್ಬೇಕು ನ್ಯಾಚುರಲ್ ಆಗಿ ಬಂದಾಗ ಮಾತಾಡ್ಸ್ಬೇಕು. ಜನ ಫುಲ್ ರೈಸು 11 ಗಂಟೆಗೆ ಹೋಗೋದಂತೆ, ಹಾಗಾಗಿ ದರ್ಶನ ಆದಮೇಲೆ ಬ್ರೇಕ್ ಮಾಡ್ತಾ ಇದ್ದೀವಿ. ಫುಲ್ ಹೊಟ್ಟೆ ತುಂಬ ಸಿಕ್ಕಾಪಟ್ಟೆ ಹೊಟ್ಟೆ ಸೇತು ಬಿಡ್ತಾರೆ. ನಡ್ಕೊಂಡು ಹೋದ್ರ ಮಮ್ಮಿ ನಿನ್ ಮುಖ ತೋರಿಸ್ತಾಳೆ ಹೌದಾ ಥ್ಯಾಂಕ್ ಯು ಏನ್ ನೋಡ್ತಾ ಇದ್ಯಾ ಇದಾ ಮೂವಿ ಎಲ್ಲಿಗೆ ಹೋದ್ನು ಮೂವಿ ಎತ್ತಗೋದ್ನ ಗೊತ್ತಾಯ್ತಲ್ವಲ್ಲ ಆಟ ಸಾಮಾನೆಲ್ಲ ತಗೋಬಾರ್ದು ಏನ್ ಬೇಕು ನಿಮ್ಗೆ ಆಟ ಸಾಮಾನೆಲ್ಲ ಕೊಡ್ಸಲ್ಲ ಬೇರೆ ಕಡೆ ಬೆಂಗಳೂರಲ್ಲಿ ತಗೊಳ್ಳೋದು ಇಲ್ಲೆಲ್ಲ ರೇಟ್ ಜಾಸ್ತಿ ಬಾ ಬಿಡು ಆಯ್ತು ನೋಡು చూడు ఫస్ట్ అది అన్ని పోయేసిన అప్పుడే ಸರ್ ಇದು ಎಷ್ಟು 50 రూపీస్ ಇದು ಸುಮ್ಮನೆ ಸರ್ 500 ರೂಪಾಯಿ ಚೇಂಜ್ ಇದೆ ತಗೊಳ್ಳಿ ಸರ್ అది రాక్ చేసి రాదు పాలిసి ಸರ್ ಇಲ್ಲಿ ಆಂಜನೇಯ ಇದೆಯಲ್ಲ ಆಂಜನೇಯ ಮೇಲ್ಗಡೆ ಆ ತರದಲ್ಲಿ ಎಷ್ಟು ಆಂಜನೇಯ ಇಲ್ಲಿ ಇಲ್ಲಿ ಇದ್ರೊಳಗೆ ಲಾಸ್ಟ್ ಇದೆಯಲ್ಲ ಸ್ವಲ್ಪ ತೋರ್ಸಕ್ಕಾಗತ್ತಾ ಅದ್ರೊಳಗೆ ಒಂದ್ 2-3 ಬೇಕು ತೋರ್ಸಕ್ಕಾಗತ್ತಾ ಅಲ್ಲ ತೋರ್ಸಕ್ಕಾಗತ್ತಾ ಅಂತ
ಗಣೇಶ ಗಣೇಶ ಒಂದ್ ಗಣೇಶ ಬೇಕು. ಗಣೇಶ ಇವಾಗ ನೋಡಿದೆ ನಾನು ಅಲ್ಲಿ ಗಣಪತಿ ಬೇರೆ ಬೇರೆ ತರ ಗಣಪತಿ ಇದೆಯಲ್ಲ. ಗಣಪತಿ ಇಲ್ಲವಾ? ಇದೆ ನೋಡಿ ಅಲ್ಲಿ ಗಣಪತಿ ಎಲೆದು ಒಂದೇ ತರ ಒಂದ್ ಸಾಕು ಆಂಜನೇಯ. ಇನ್ನೇನಾದ್ರು ಡಿಫ್ರೆಂಟ್ ಆಗಿರೋದು ಐತೆ ಈ ತರದಲ್ಲಿ ನೋಡು. ಹಂಗಲ್ಲ ಈ ತರ ಆಲ್ಟ್ರೇಷನ್ ಇರ್ಬೇಕು. 10 ರೂಪಾಯಿ ಅಂತೆ. 100 rupees ಲಾಸ್ಟ್. ಉಂಗ್ರ 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 ಕುಡಿ ಒಂದು. ಅಷ್ಟು ದೊಡ್ಡ ಬೇಡ, ತುಂಬಾ ದೊಡ್ಡದು ಚೆನ್ನಾಗಿರಲ್ಲ. ನೀನ್ ಆ ಕಡೆ ಹೋಗುವಲ್ಗ ನೋಡಿ. ಒಳ್ಳೇದಿರ್ತದೆ, ಇದ್ರಾಗ ಹಾಕೋದು ಒಳ್ಳೇದಿರ್ತದೆ, ತಾಂಬುರ್ದಿರ್ತದೆ. ಅಲ್ಲ ಈ ತರದ ಬೇಡ, ಸ್ಕೂಲಲ್ಲಿ ಅಲೋ ಮಾಡಲ್ಲ. ಚಿಕ್ಕದಾದ್ರೆ ಕೊಡಿ, ಸ್ಕೂಲಲ್ಲಿ ಬೈತಾರೆ. ದೊಡ್ಡದೇನೋ ಹಾಕೋಬರಕ್ ಬಿಡಲ್ಲ. ಅವ್ನಿಗಾಗಲ್ಲ, ಅದು ದೊಡ್ಡ ಸೈಜು. ನೋಡು ಪೂರ್ವಿ, ಪೂರ್ವಿ ಫೋಟೋ ತೆಗಿಸ್ತಿದ್ದೆ ನಾನು. ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ನದಿ ಒಳಗಡೆ ಇಳಿಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸರು ಕಾವಲಿಗಿದ್ದಾರೆ. ಸೊ ಹಾಸನದವರು 3 ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು. ಹಾಗಾಗಿ ಇವಾಗ ಯಾರನ್ನೂ ಅಷ್ಟೇ ಅಲ್ಲಿ ದೀಪ ಹಚ್ಚಕ್ಕಾಗಲಿ ಪೂಜೆ ಮಾಡೋದಕ್ಕಾಗಲಿ ನೀರಿಗೆ
ಇಳಿಯೋದಕ್ಕೂ ಕೂಡ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಸೊ ಹೊರಗಡೆ ಈ ಥರ ಒಂದು ಫೆಸಿಲಿಟಿ ಮಾಡಿದ್ದಾರೆ ನೀರಿಗೋಸ್ಕರ. ಆರಾಮಾಗಿ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ಬೋದು. ನಾನು ಈಗ 2 ವರ್ಷದಿಂದ ಈಚೆಗೆ 5 ಸಾರಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ. ಸೊ 1 ಸಾರಿನೂ ಬಿಚ್ಚಾಲೆ ಪ್ಲೇಸಿಗೆ ಹೋಗೇ ಇಲ್ಲ. ಸೊ ಹೋಗಬೇಕು ಅಂದ್ರೂ ತುಂಬ ಬಿಸಿಲಾಗ್ಬಿಟ್ಟಿರ್ತಿತ್ತು ಮಧ್ಯಾಹ್ನದ ಹೊತ್ತು. ಬೆಳಗ್ಗೆ ದರ್ಶನ ಮುಗಿಸಿ ಮಧ್ಯಾಹ್ನ ಅಷ್ಟರಲ್ಲಿ ಎಷ್ಟು ಸುಡು ಬಿಸಿಲು ಅಂದರೆ ಮೈಕೈ ಎಲ್ಲ ಫುಲ್ಲು ಎಷ್ಟಕ್ಕೆ ಬಟ್ಟೆ ಹಾಕಿದ್ದೀವಿ ಅಷ್ಟಕ್ಕೆ ಟ್ಯಾನ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಮೈ ಮುಖ ಎಲ್ಲ ಉರಿತಾಯಿತ್ತು ನನಗೆ ಆ ಬಿಸಿಲಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪೂರ್ವಿ ನಾನು ಸ್ವಲ್ಪ ನೈಟ್ ನಿದ್ದೆ ಇಲ್ದಿರೋದಕ್ಕೆ ನಿದ್ದೆ ಮಾಡಿಬಿಟ್ಟು ಆಮೇಲೆ ಎದ್ದು ವೀಡಿಯೋ ಮಾಡಿಸ್ಕೊಂಡು ಹೊರಡ್ತಾಯಿದ್ದೀನಿ ಇವಾಗ. ಸೊ ಇವಾಗ ಬಿಚ್ಚಾಲೆ ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಆ ಪ್ಲೇಸಿನ ಅನುಭವ ಹೇಗಿರುತ್ತೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಯಾರೆಲ್ಲ ಮಂತ್ರಾಲಯ ದರ್ಶನ ಆದಮೇಲೆ ಸೊ ಬಿಚ್ಚಾಲೆ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಜನ ಆಟೋದವ್ರು ಅಲ್ಲೇ ನಿಂತಿರ್ತಾರೆ. ಅವರೆಲ್ಲ ಕರಿತಾ ಇರ್ತಾರೆ ಬಿಚ್ಚಾಲೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆಟೋದಲ್ಲಿ ಕೂಡ ಹೋಗ್ಬೋದು. ಸೊ ನಮ್ಮದೇ ಓನ್ ಬೈಕ್ ಆಗಿರೋದ್ರಿಂದ ನಾವೆಲ್ಲೋ ಹೋಗ್ಬೋದು ಆರಾಮಾಗಿ ಸದ್ಯ. ಅದು ಬಿಟ್ಟರೆ ಇನ್ನು ಬೇರೆ ವಿಷಯ ಅಂದರೆ ಬಿಸಿಲೊಂದು ಮಳೆ ಒಂದು ಬಂದರೆ ಅದೊಂದು ಸ್ವಲ್ಪ ಮಳೆ ಬರ್ತಾಯಿತ್ತು ಆಮೇಲೆ. ಬಟ್ ಮಂತ್ರಾಲಯದಿಂದ ಹೇಳಬೇಕು ಅಂದರೆ ಕರೆಕ್ಟಾಗಿ ಒಂದು 20 ಕಿಲೋಮೀಟ್ರ್ ಇರ್ತಾಯಿತ್ತು ಅದು ಬಿಚ್ಚಾಲೆ ಪ್ಲೇಸು. ಸೊ ಅಲ್ಲಿ ತುಂಗಭದ್ರಾ ನದಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹರಿತಾಯಿತ್ತು. ಅದು ಪ್ಲೇಸ್ ನೋಡೋಕ್ಕೆ ಒಂಥರ ರಮಣೀಯವಾಗಿರ್ತಿತ್ತು. ನೀರು ನೋಡೋವಾಗ ಒಂಥರ ಖುಷಿಯಾಗುತ್ತೆ. ನಂದು ಹಳೆ ಜೀವನ ಎಲ್ಲ ನೆನಪಿಗೆ ಬರುತ್ತೆ ಓಡಾಡ್ತಿರ್ಬೇಕಾದ್ರೆ ಹೇಗಿತ್ತು ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಕುರಿ ಮೇಕೆ ಮತ್ತು ಹಸುಗಳನ್ನೆಲ್ಲ ಮೇಯಿಸ್ತಾಯಿದ್ದೋ. ಬಟ್ ಇವತ್ತು ಕುರಿ ನೋಡ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಒಂಥರ ಅದನ್ನ ಹಿಡ್ಕೋಬೇಕು ಪ್ರೀತಿನ ಮುದ್ದಿಸ್ಬೇಕು ಅಂತ ಆಸೆ. ಬಟ್ ನಾವು ಸಾಕಿರೋಕ್ಕೆ ಮಾತ್ರ ಆ ಥರ ಮಾಡೋಕ್ಕೆ ಸಾಧ್ಯ. ಬಟ್ ಬೇರೆ ಪ್ರಾಣಿಗಳು ನಮ್ಮ ಕೈ ಸಿಗಬೇಕಲ್ವಾ. ಇಲ್ಲೊಂದು ಎಮ್ಮೆ ನಾನು ನೋಡ್ಬಿಟ್ಟು ಎತ್ಕೊಂಡು ಆ ಕಡೆ ಓಡೋಗ್ಬಿಡ್ತು. ಮೇನ್ ರೋಡಲ್ಲಿ ಬೇರೆ ನಮಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಯಪ್ಪ ಆ ಕಡೆಯಿಂದ ಗಾಡಿ ಬರ್ತಿದ್ದಾವೆ ಈ ಕಡೆಯಿಂದ ಬರ್ತಿದ್ದಾವೆ, ಯಾರಿಗಾದ್ರೂ ಹೋಗಿ ಅಡ್ಡ ಸಿಕ್ಕಾಕೊಬಿಟ್ರೆ ಏನಪ್ಪ ಗತಿ ಅಂತ ಭಯ ಆಯಿತು. ಹೀಗೆ ಪ್ರಾಣಿಗಳಿಗೆ ಗೊತ್ತಾಗಲ್ಲ. ಆಮೇಲೆ ನನ್ನ ಗಾಡಿ ನೋಡಿದ್ರೆ ವಿಚಿತ್ರವಾಗಿದೆ. ಸೊ ಹಂಗಾಗಿ ಹಸುಗಳು ಆಗಿರ್ಬೋದು, ಈ ಎಮ್ಮೆ ಕುರಿಗಳು ನಾಯಿಗಳಂತೂ ಎದ್ಕೊಂಡು ಓಡ್ತಾ ಇರ್ತವೆ. ನಾಯಿಗಳಂತೂ ಬೊಗಳೋದು ಜಾಸ್ತಿ ನಮಗಂತೂ. ಹಿಂಗೆಲ್ಲ ಮಾಡುತ್ತೆ ಕತೆ. ಕೆಲವೊಂದು ಸಾರಿ ನಾಯಿಗಳು ಓಡಿಸ್ಕೊಂಬಂದಾಗ ನಿಂತ್ಕೊಬಿಡ್ತೀನಿ ನಾನಂತೂ. ಸುಮ್ಮನೆ ಎಲ್ಲರೂ ಬಾಯಿಗೆ ಹಾಕ್ಬಿಟ್ರೆ ಗೊತ್ತಾಗಲ್ಲ ಮಾಡಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಮುಂದೆ ಒಂದು ಫೇವ್ರೆಟ್ ಪ್ಲೇಸ್ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು 1 ಕಿಲೋಮೀಟ್ರ್ ಅಷ್ಟು ದೂರ ಇರೋವಂಥ ಒಂದು ಸೇತುವೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ದೊಡ್ಡ ಸೇತುವೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವೇನಾದರೂ ಅಂದ್ಕೊಂಡು ಕಾಯಿನ್ಗಳನ್ನ ಹಾಕಬೇಕು. ಸೊ ಚಿಲ್ಲರೆ ಕಾಸು ಕಾಯಿನ್ಗಳಿರುತ್ತಲ್ಲ ಅದನ್ನು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡು ಹಾಕಿದ್ರೂ ಅದು ನಿಜ ಆಗುತ್ತಂತೆ. ಸೊ ನಾನು ಈಗೊಂದು 2 ಸಾರಿ ಹಿಂದೆ ಬಂದಾಗಲೂ ಕೂಡ ಈ ನದಿ ಒಳಗಡೆ ಕಾಯಿನ್ ಹಾಕಿದ್ದೆ. ಬಟ್ ಅವಾಗ ನೀರಿರಲಿಲ್ಲ. ಬಟ್ ಇವಾಗಂತೂ ಎಷ್ಟು ನೀರು ಬಂದಿತ್ತು ಅಂದರೆ ಅಲ್ಲಿ ನೋಡ್ತಾಯಿದ್ರೆ ಒಂಥರ ಮನಸ್ಸಿಗೆ ಅಷ್ಟು ಖುಷಿಯಾಗುತ್ತೆ. ಆ ನೀರು ಆ ರಭಸ ನೋಡಿದ್ರೆ ಅಲ್ಲೆಲ್ಲೋ ಸುಳಿಗಳು ಇದೆಲ್ಲ ಇರುತ್ತೆ ಅಂತ ಅನಿಸುತ್ತೆ. ಅಷ್ಟು ಜೋರಾಗಿ ಹರಿತಾಯಿದ್ದು ತುಂಗಭದ್ರಾ. ನಿಜ ನೋಡಬೇಕಾದ್ರೆ ಟ್ರಾವೆಲಿಂಗಲ್ಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ ಲೈಫಲ್ಲಿ ಏನು ಸಂಪಾದನೆ ಮಾಡ್ತೀವಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟು ನಮಗೆ ಕೈ ಶಕ್ತಿ ಇರೋವಾಗ ಕಾಲು ಶಕ್ತಿ ಇರೋವಾಗ 1-2 ಜಾಗಗಳನ್ನ ಸುತ್ತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನನ್ನ ಕಾಲು ಕಳ್ಕೊಂಡಾದ್ಮೇಲೆ ನನಗೆ ಇದು ಅನುಭವ ಆಯಿತು. ಸೊ ಕಾಲಿದ್ದಾಗಲಾದರೂ ಅನುಭವ ಆಗಬೇಕಾಗಿತ್ತು ಅಂತ ಇವಾಗ ಯೋಚನೆ ಆಗ್ತಿದೆ ಏನು ಮಾಡೋದು. ನನಗಂತೂ ಆ್ಯಕ್ಸಿಡೆಂಟ್ ಆದಮೇಲೆ 4 ವರ್ಷ ಬೆಡ್ಡಲ್ಲಿ ಮಲಗಿ ಜೀವನನೇ ಸಾಕಾಗ್ಬಿಟ್ಟಿತ್ತು. ಈ ಟ್ರಾವೆಲಿಂಗ್ ಅಂತ ಬಂದಾಗ ಎಷ್ಟೇ ಪೇನ್ ಇದ್ದರೂ ನಿಜವಾಗ್ಲೂ ಆ ಗಿಡ ಮರ ಆ ಮಣ್ಣು ಮತ್ತು ಈ ನೀರು ಈ ಥರ ರೋಡು ಅಂದರೆ ಗಾಡಿ ಓಡಿಸೋದು ಇದೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಒಂದು 4 ಜನದ ಜೊತೆ ಸುತ್ತಾಡಬೇಕು ಮತ್ತು ಒಂದಷ್ಟು ಜಾಗಗಳನ್ನ ಒಂಟಿಯಾಗಿ ಪ್ರಯಾಣಿಸಬೇಕು ಅಂತ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ನಾವು ಚೆನ್ನಾಗಿರೋವಾಗ ಕೈಕಾಲು ಗಟ್ಟಿಯಾಗಿರೋವಾಗ ಬೇರೆಯವ್ರಿಗೋಸ್ಕರನೇ ಬದುಕ್ತೀವಿ. ಅಲ್ಲಿ ಎಷ್ಟು ನೈಸರ್ಗಿಕ ಪರಿಸರ ಇತ್ತು ಅಂದರೆ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಹಸಿರು ಹಸಿರು, ನೋಡೋಕ್ಕೆ ಕಣ್ಣಿಗೆ ಚೆಂದ.
ಚೆಕ್ ಪೋಸ್ಟ್ ಇದು. ಇವಾಗ ಬಿಚ್ಚಾಲೆ ಪ್ಲೇಸಿಗೆ ಹೋಗ್ತಾ ಇರೋದು. 1 ಕಿಲೋಮೀಟರ್ ಇದೆ ಇಲ್ಲಿಂದ ಒಳಗಡೆ. ಪೂರ್ತಿ ಮಡ್ರೋಡ್ ನಿಧಾನಕ್ಕೆ ಹೋಗ್ಬೇಕು ಗಾಡಿ ಓಡಿಸ್ಕೊಂಡು. ಸ್ಪೀಡ್ ಅಂತ ಹೋಗ್ಬೋದಾ? ಬರೇ ಸ್ವಲ್ಪ ಸರಣ ಸರಿ. ಏನಮ್ಮ ಹೋಗೋಣ ಬಾ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ, ಹೊರಗಡೆನೆ ಪೂಜೆ ಮಾಡಿಬಿಟ್ಟು ಹೋಗೋಣ. ತಗೊಬ ನೀರು ತಗೋಬಾತಿ. ಆಯ್ತಾ? ಎಲ್ಲ ಕೈ ಮುಖ ಎಲ್ಲ ತೊಳ್ದ? ಮುಖಕ್ಕೆ ಒಂಚೂರು ನೀರು ಹಾಕೊಂಬರಗು. ಅಯ್ಯೋ ದೇವ್ರೆ, ಹಿಂಗೆಲ್ಲ ಹಾಕಬಾರ್ದು. ನೀರು ವೇಸ್ಟ್ ಮಾಡಬಾರ್ದು. ಹೋಗು
ಡ್ರಿಂಕಿಂಗ್ ವಾಟರ್ ಅಂತ ಬರ್ದಿಲ್ವಾ, ನೀರು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಮುಖಕ್ಕೆ ನೀರು ಹಾಕೋ. ಬಾ 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 ದೇವಸ್ಥಾನಕ್ಕೆ ಹೋಗೋಣ. ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಬಿಚ್ಚಾಲೆ ಪ್ಲೇಸಿಗೆ ಬಂದಿರೋದು. 5 ಸಾರಿ ರಾಘವೇಂದ್ರ ಸ್ವಾಮಿ ನೋಡೋಕೆ ಬಂದ್ರು ಇಲ್ಲಿಗೆ ಬರೋಕೆ ಆಗೇ ಇರಲಿಲ್ಲ, ದೂರ ಇದೆ ಅಲ್ಲಿಂದ. ಅಮ್ಮ ಯಾಕೆ ಆಫ್ ಮಾಡಿಲ್ಲ? ಏನು ತಲೆಯಲ್ಲಿ ಗೊತ್ತಾಗಲ್ಲ ನಿನಗೆ, ಬುದ್ಧಿ ಇಲ್ವಾ? ಅದನ್ನು ಟೈಟಿಗೆ ನಿಲ್ಲಿಸು. ಯಾರೋ ನೋಡು ತೊಟ್ಟು ಟಿಕ್ತೈತೆ. ಹಾಂ ಸರಿ ಮಾಡು ಬಾ. ಏನು ಗೊತ್ತಾಗಲ್ಲ ಬುದ್ಧಿ. ದೇವಸ್ಥಾನ ಒಳ್ಳೆ ಸಖತ್ತಾಗಿದೆ ನೋಡು. ಪೂರಿ ತಗೊಂಡ ಬೈಲಿ ಇಡ್ತೀನಿ. ಚಿಕ್ಕದು ತುಂಬ ಚಿಕ್ಕದು. ಕರೆಕ್ಟಾಗಿ ನೋಡು. ಅದಿ ಹಂಗೆಲ್ಲ ಅಲ್ಲಾಡ್ಸ್ಕೊಂಡು ತರಬಾರ್ದು. ನಿಧಾನ ನಿಧಾನ ನಿಧಾನ, ಸಮಾಧಾನ ಸಮಾಧಾನ ತಗೋ. ಅಷ್ಟೊಂದು ಸ್ಪೀಡಾಗಿ ತಳ್ಕೊಂಡು ಬರಬೇಡ. ಇರಪ್ಪ, ಇದೇನು ಕುಂಕುಮ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನು ಕತೆ ನಾವು ಆವಾಗ ಎಲ್ಲೆಲ್ಲ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದೀನಿ ಗೊತ್ತೇ ಆಗಿಲ್ಲ. ಮಾಮ ಹೋಗೋಣ. ಮಮ್ಮಿ ಏನೋ ಇಲ್ಲ, 1 2 3 ಏ ಪಾಪು ಸರಿಯಾಗಿ ಕೊಡು ಬ್ರೆಡ್ನ. ಹಾಂ ಹೇಳಿ. ಅಯ್ಯೋ ಎಷ್ಟು ಸವಕ್ಕೆ ಆಗ್ಬಿಟ್ಟಿದೆಯಾ ನೋಡು ಕಳ್ಳ ಮರಿ. ಹೋಗು ಹಸು ಮಾತಾಡ್ಸೋಕಲ್ಲಿ. ಹಸು ನೋಡ್ತಾ ಇದ್ದು ನೋಡು. ನೀನು ಬ್ರೆಡ್ ಕೊಟ್ಟಿದ್ದು ಇಷ್ಟ ಆಗೈತಂತೆ, ಅದಕ್ಕೆ ನೀನು ನೋಡ್ತಾ ಇದ್ದೆ. ಯಾಕೆ ಬ್ರೆಡ್ ಬದಲು ಬಾಳೆಹಣ್ಣು ಸಿಗ್ಲಿಲ್ವ ನಿನಗೆ ಕೊಡು ಅಂದರೆ? ಅದಕ್ಕೆ ಬ್ರೆಡ್ ತಗೊಂಡು ಬಂದ. ಹಸುನು ಬ್ರೆಡ್ ತಿಂತದೇನಾ? ಹೋಗ ಮಾತಾಡ್ಸೋ. ಹೋಗ ಹಸು ಹತ್ರ ಮಾತಾಡೋ. ಬ್ರೆಡ್ ಇಲ್ಲಿ ಫಸ್ಟ್ ಹಸು ಮಾತಾಡ್ಸೋಕೋ, ಇನ್ನೊಂದು ಕೊಡಿಸ್ತೀನಿ ನಾನು. ಬರ್ತೀರ ಮನೆಗೆ ಅಂತ ಕೇಳೋ. ಕೇಳು ನಮ್ಮ ಮನೆಗೆ ಬರ್ತೀಯ ಅಂತ. ಕೂಚೋ, ಅಲ್ಲೇ ಅಲ್ಲೇ ಕೂಚೋ. ಕೂತ್ಕೊ ಅಲ್ಲೇ ಕೂತ್ಕೊಂಡು ಹಸು ಮಾತಾಡ್ಸು. ಕೂಚೋ, ಏನು ಮಾಡಲ್ಲ. ಕೂತ್ಕೊಳ್ಳಪ್ಪ, ಮರಳಲ್ಲಿ ಇರೋದು ಮರಳು, ಏನಾಗಲ್ಲ ಕೂತ್ಕೋ. ಮಣ್ಣಲ್ಲ ಅದು.
ನೋಡು ನಿನ್ನೆ ನೋಡ್ತಾ ಇದ್ದು ನೋಡೋದು. ಸರಿ ಬಾ, ಇನ್ನೊಂದು ಬ್ರೆಡ್ ತಗೊಂಬಂದು ಕೊಡು. ಎಷ್ಟಂತ ಕೆ ಜಿ? ಏನದು? ಸರಿ ಹಸು ಕೊಡು, ಅದನ್ನು ಬಾಳೆಹಣ್ಣು. ಕೊಡ, ಸಿಪ್ಪೆನ ತಿನ್ನುತ್ತೆ ಹಸು. ಹತ್ರ ಕುಚ್ಚಾಣ್ ಕೊಡು, ಹತ್ರಕ್ಕೆ ಸರಿಯಾಗಿ ಕೊಡು, ಮಣ್ಗಾಕೊಂಡ್ಬಿಡ್ತೈತೆ ತಿನ್ನಕ್ಕೆ. ಬೀಳ್ಸಿಸ್ಬೇಡ, ಮಣ್ಣಾಗ್ಬಿಡುತ್ತೆ. ಕೊಡು. ಇವತ್ತಿನ ವಿಡಿಯೋ ಇಷ್ಟೇ. ಈ ಲಾಂಗ್ ವಿಡಿಯೋ ಬಂದಿದೆ ಆ್ಯಕ್ಚುಲಿ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈ ವಿಡಿಯೋ ಲೆಂತ್ ಇರೋದ್ರಿಂದ ತುಂಬ ಜನ ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. Plana